ಕಟ್ ಮಿರ್ಚಿಗೆ ಬೇಕಾಗಿರುವ ಪದಾರ್ಥಗಳು: ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆನಿಯನ್ನು, ಕಡಲೆ ಹಿಟ್ಟು, ಖಾರ ಪುಡಿ, ಪುಟಾಣಿ ಪುಡಿ ಅಂದರೆ ಮತ್ತು ಹುರ್ಕಡಲೆ ಪುಡಿ ಕೂಡ ಅಂತಾರೆ, ಹುಣಸೆ ಹುಳಿ, ನಿಂಬೆಹಣ್ಣು, ಚಾಟ್ ಮಸಾಲ, ಅಜ್ವಾನ, ಉಪ್ಪು, ಖಾರ ಪುಡಿ. ಈಗ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಅಜ್ವಾನ ಹಾಕೋಣ, ಕಲಸೋಣ ಬೇಷು. 1/2 ಸ್ಪೂನು ಸೋಡಾ ಪುಡಿ ಹಾಕೋಣ, 1-2 ಸ್ಪೂನ್ ಆಯಿಲ್ ಹಾಕೋಣ, ಯಾಕಂದರೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಹಾಕೋಣ 2 ಸ್ಪೂನ್ ಆಯಿಲು. ಈಗೆಲ್ಲ ಕಲಸೋಣ ಚೆನ್ನಾಗಿ. ಈಗ ಚೆನ್ನಾಗಿ ಕಲಸಿಬಿಟ್ಟಿನಲ್ಲ, ಈಗ ಸ್ವಲ್ಪ ನೀರು ಹಾಕಿ ಕಲಸೋಣ. ಒಂದು 2 ಸ್ಪೂನ್ ಹಾಕೋಣ. ಈ ಥರ ಕಲಸಿಬಿಡೋಣ ಇದು ಗಟ್ಟಿಯಾಗಿ. ಇನ್ನು ಸ್ವಲ್ಪ ನೀರಾಗಿದೆ ಅಂತ ನಾನು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೋದು, ಅದ್ರಾಗೇನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ. ಇದೆಲ್ಲ ಕಲಿಸ್ಕೊಂಡ್ಬಿಡೋಣ. ನೋಡಿ ಈ ಥರ ಗಟ್ಟಿಯಾಗಿದೆ ಅಲ್ಲ. ಇದನ್ನು ಮೆಣಸಿನ್ಕಾಯಿ ತುಂಬೋಣ. ಈಗ ಈ ಥರ ತುಂಬೋಣ. ಒಂದೊಂದೇ ಎಲ್ಲನೂ ತುಂಬಿಟ್ಕೊಳ್ಳೋಣ. ಆಮೇಲೆ ಎಣ್ಣೆ ಕರಿಯೋಣ. ಈ ಥರ ತುಂಬಿಟ್ಕೊಂಡಿದ್ದೀನಲ್ಲ, ಈಗ ಎಣ್ಣೆಗೆ ಕರಿಯೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಈ ಮಿರ್ಚಿ ಈ ಹಿಟ್ಟಿನಲ್ಲಿ ಹಾಕಿ, ಈ ಮಿರ್ಚಿಗೆ 2 ಸೈಡು ಹಿಟ್ಟು ಹಚ್ಚಿ ಈ ಎಣ್ಣೆಯಲ್ಲಿ ಹಾಕೋಣ. ಮಾಮೂಲು ಮಿರ್ಚಿಗಂದ್ರೆ ಒಂದೇ ಸೈಡಿಗೆ ಹಿಟ್ಟು ಹಚ್ಚಿ ಹಾಕ್ತೀವಿ ಎಣ್ಣೆಯಲ್ಲಿ. ಈ ಮಿರ್ಚಿ ಬಜ್ಜಿಗೆ ಈ ಥರ 2 ಸೈಡಿಗೂ ಹಿಟ್ಟು ಹಚ್ಚಿ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ತಿರುಗಿಸೋಣ. ಈ ಥರ ಮಿರ್ಚಿ ಕೆಂಪಗಾಗೋ ಥರ ಹುರ್ಕೋಬಾರ್ದು,
ಸ್ವಲ್ಪ ಇದೆ ಯೆಲ್ಲೋ ಕಲರ್ ಇರೋವಾಗಲೇ ತೆಗೆದು ಬಿಡೋಣ. ಕರೆದಿಟ್ಕೊಂಡಿರೋ ಮಿರ್ಚಿನ ಈಗ ಕಟ್ ಮಾಡೋಣ. ಈ ಥರ ಕಟ್ ಮಾಡ್ಕೊಂಬಿಡೋಣ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಇನ್ನೊಂದು ಸಲ ಎಣ್ಣೆಯಲ್ಲಿ ಕರಿಯೋಣ. ಇವು ಈಗ ಕೆಂಪಗಾಗೋ ಥರ ಹುರಿಬೇಕು. ಈ ಕಟ್ ಮಾಡಿರೋ ಮಿರ್ಚಿನ ಕೆಂಪಗಾಗೋ ಥರ ಕರಿಬೇಕು. ಈಗ ಕೆಂಪಗಾಗಿದೆ ಅಲ್ಲ, ಈಗ ತೆಗಿಯೋಣ. ನೋಡ್ರಿ, ಈ ಥರ ಕೆಂಪಾಗಿ ಹುರ್ಕೋಬೇಕು. ಈಗ ಕಟ್ ಮಿರ್ಚಿ ಬಜ್ಜಿ ರೆಡಿ ಆಗಿದ್ದಾವೆ. ಈಗ ರೆಡಿ ಆಗಿದ್ದಾವಲ್ಲ, ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಆನಿಯನ್ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಹಾಕೋಣ, ನಿಂಬೆ ರಸ ಹಾಕೋಣ. ಈಗ ಇದನ್ನು ಈ ಥರ ಕಲಿಸ್ಕೊಂಬಿಡೋಣ ಎಲ್ಲವೂ. ಈಗ ರುಚಿಯಾದ ಕಟ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.